ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ ಮುಂದಿನ ವೀಡಿಯೋಗೆ ಸ್ವಾಗತ. ಈ ಒಂದು ವೀಡಿಯೋದಲ್ಲಿ ನಾನು ಸೆಕೆಂಡ್ PUC ಅವರ ಫೈನಲ್ ಟಚ್ ಆಗಿ 3 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸ್ಟೂಡೆಂಟ್ಸ್ 2 ಮಾರ್ಕ್ಸ್ ಕ್ವಶನ್ನ ಜಸ್ಟ್ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ವಾಚ್ ಮಾಡಿ. 3 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡ್ತಾ ಇದ್ದೇನೆ, ಬಟ್ 3 ಮಾರ್ಕ್ಸ್ ಕ್ವಶನ್ನ ಒಂದೇ ಶಾರ್ಟಲ್ಲಿ ಮಾಡ್ತಾ ಇಲ್ಲ. ಯಾಕಂತ ಕೇಳಿದರೆ ತುಂಬ ಲೆಂದಿ ಅಂತ ಅನಿಸ್ತಾ ಇದೆ. 2 or 3 ಪಾರ್ಟ್ಸ್ ಆಗಿ ಮಾಡ್ತೇನೆ. ಆ್ಯಂಡ್ ವೆರಿ ಇಂಪಾರ್ಟೆಂಟು ಸಿಲೆಕ್ಟೆಡ್ ಚಾಪ್ಟರ್ನ ತೊಗೊಳ್ತಾ ಇದ್ದೇನೆ. ಆ್ಯಂಡ್ ಈಸಿ ಚಾಪ್ಟರ್ನ ನಿಮಗೆ ಬಿಡ್ತಾ ಇದ್ದೇನೆ ಇದರಲ್ಲಿ. ಲೈಕ್ ಈಗ ನಿಮ್ಮದು ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, 3 ಡೈಮೆನ್ಷನ್ ಜೋಮೆಟ್ರಿ, ಮೆಟ್ರಿಸಸ್, ಇದೆಲ್ಲ ನೀವೇ ಮಾಡಬೇಕು. ಈಗ ಅದೆಲ್ಲ ಈಸಿ ಬರುತ್ತಲ್ಲ, ಮೆಟ್ರೈಸಸ್, ಇಲ್ಲ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಅದನ್ನು ನೀವೇ ಮಾಡಬೇಕು. ಉಳಿದ ಚಾಪ್ಟರ್ನ ತೊಗೊಂಡು ನಾನು 3 ಮಾರ್ಕ್ಸನ್ನು ಅಪ್ಲೋಡ್ ಮಾಡ್ತೇನೆ. ಅದರಲ್ಲೂ ಕೂಡ ಸಿಲೆಕ್ಟೆಡಾಗಿ ಒಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಸನ್ನು ಮಾಡ್ತೇನೆ. ಅದು ಬರೋ ಚಾನ್ಸಸ್ ಜಾಸ್ತಿ ಇದೆ. ಅದನ್ನು ಓದ್ಕೊಳ್ಳಿ, ಅದ್ರ ಜೊತೆ ಬೇರೆ ಕ್ವಶನ್ಸನ್ನು ಮಾಡ್ಕೊಳ್ಳಿ, ಆಯಿತಾ ಸ್ಟೂಡೆಂಟ್ಸ್? ಸೊ ಈಗ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸ್ಟೂಡೆಂಟ್ಸು, ಯಾಕಂದರೆ ಡೈರೆಕ್ಟ್ ಹೋಗ್ತಾ ಇದ್ದೇನೆ, ನಿಮ್ಗೆ ಜಾಸ್ತಿ ಟೈಮ್ ಇಲ್ಲ. ಸೊ ಅದಕ್ಕೋಸ್ಕರ ಸೊ ಸ್ಟೂಡೆಂಟ್ಸು ಫಸ್ಟ್ ಕ್ವಶನ್ನ ಬರೀತೇನೆ, ವಿತ್ ಆನ್ಸರ್ನ ಮಾಡ್ತೇನೆ. ಇದನ್ನು 2 or 3 ಪಾರ್ಟ್ಸ್ ಆಗಿ ಮಾಡ್ತೇನೆ. ಓಕೆ, ಏನೇ ಡೌಟ್ಸ್ ಇದ್ರೂ ಕೂಡ ನೀವು ಕೇಳ್ಬೋದು ಸ್ಟೂಡೆಂಟ್ಸ್ ನನ್ನ ಹತ್ರ. ಹಾಗೆ ಸ್ಟೂಡೆಂಟ್ಸ್ ನಮ್ಮದು CET ಕ್ರ್ಯಾಶ್ ಕೋರ್ಸ್ ಕೂಡ ಇರುತ್ತೆ, ಆಫ್ಲೈನ್ ಕ್ರ್ಯಾಶ್ ಕೋರ್ಸ್. ದಯವಿಟ್ಟು ನೀವು CET ಕ್ರ್ಯಾಶ್ ಕೋರ್ಸ್ ಬೇಕಾದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, 6362324224. ಒಳ್ಳೆ ರೀತಿಯ CET ಕ್ರ್ಯಾಶ್ ಕೋರ್ಸನ್ನು ಕೊಡ್ತೇವೆ. ಶಾರ್ಟ್ಕಟ್ ಟ್ರಿಕ್ಸ್ ಮತ್ತು ಎಲಿಮಿನೇಷನ್ ಟೆಕ್ನಿಕ್ಸನ್ನು ಹೇಳಿಕೊಡ್ತೇವೆ. ಆದಷ್ಟು ಬೇಗ ಎನ್ರೋಲ್ ಆಗಿ. ಫಸ್ಟ್ 25 ಸೀಟ್ಸ್ಗೆ 20% ಡಿಸ್ಕೌಂಟ್ ಇದೆ ಆ್ಯಕ್ಚುಯಲ್ ಫೀಸ್ಗಿಂತ. ಆಲ್ರೆಡಿ 15 to 20 ಸೀಟ್ಸ್ ಫಿಲ್ ಆಗಿದೆ. ಸೊ ಆದಷ್ಟು ಬೇಗ ಎನ್ರೋಲ್ ಆಗಿ ಸ್ಟೂಡೆಂಟ್ಸ್. ಓಕೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಯಿಂದ ತಗೊಳ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಫಸ್ಟ್ ಕ್ವಶನ್ ಬಂದುಬಿಟ್ಟು, ಇದೆಲ್ಲ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸು, ವೆರಿ ಇಂಪಾರ್ಟೆಂಟು. ಟ್ಯಾನ್ ಇನ್ವರ್ಸ್ ಆಫ್ ಸಿಂಪ್ಲಿಫೈ ಅಂತ ಕೇಳ್ತಾರೆ. ಸಿಂಪ್ಲಿಫೈ ಇದು ಟ್ಯಾನ್ ಇನ್ವರ್ಸ್ ಆಫ್ ರೂಟ್ ಆಫ್ 1 + x² - 1 ಡಿವೈಡೆಡ್ ಬೈ x, ವೇರ್ x ಈಸ್ ನಾಟ್ ಈಕ್ವಲ್ಸ್ ಟು 0. ಸಿಂಪ್ಲಿಫೈ ಅಂತ ಕ್ವಶನ್ ಕೇಳಿರ್ತಾರೆ. ಸಿಂಪ್ಲಿಫೈ ಅಂತ ಕ್ವಶನ್ ಕೇಳಿರ್ತಾರೆ ಸ್ಟೂಡೆಂಟ್ಸ್. ಈಗ ನೋಡಿ, ಫಸ್ಟಿಗೆ ಇಲ್ಲಿ ಟ್ಯಾನ್ ಇನ್ವರ್ಸ್ ಇರ್ಲಿಕ್ಕೆ ಹೋಗಿ ನಾವು ಇದೆಲ್ಲದನ್ನು ಟ್ಯಾನಿಗೆ ಕನ್ವರ್ಟ್ ಮಾಡಲೇಬೇಕಾಗತ್ತೆ, ಕರೆಕ್ಟಾ? ಸೊ ಈಗ ಫಸ್ಟಿಗೆ ನೀವೇನು ಮಾಡ್ತೀರಾ, x = tan θ ಅಂತ ತಗೊಳ್ತೀರಾ. θ ಏನಾಗುತ್ತೆ, ಟ್ಯಾನ್ ಇನ್ವರ್ಸ್ ಆಫ್ x ಆಗುತ್ತೆ. ಸರಿಯಾ? ಕರೆಕ್ಟ್. ಬಟ್ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರೋದು ನೋಡಿ, √ 1 + x² - 1 ಡಿವೈಡೆಡ್ ಬೈ x. ಸೊ ನಾನು ಎಕ್ಸಿದಲ್ಲಿ ಏನಾಗ್ತಾನೆ, tan θ ಅಂತ ಹಾಕ್ತೇನೆ. √ 1 + tan² θ - 1 ಡಿವೈಡೆಡ್ ಬೈ tan θ. ಸರಿಯಾ? ಈಗ ನಾನು ಇದನ್ನು 1 + tan² θವನ್ನು sec² θ ಅಂತ ಬರಿಬೋದಾ? 1 + tan² θ ಟ್ರಿಗ್ನೋಮೆಟ್ರಿ ಫಾರ್ಮುಲಾ ಪ್ರಕಾರ sec² θ, ಇಲ್ಲಿ ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ sec θ ಉಳಿತದೆ, -1 ಡಿವೈಡೆಡ್ ಬೈ tan θ. ಕರೆಕ್ಟಾ ಸ್ಟೂಡೆಂಟ್ಸ್? ಇಲ್ಲಿವರೆಗೆ ಏನು ಡೌಟ್ ಇಲ್ಲಲ್ಲ? ಇದೆಯಲ್ಲ. ಇದಾದ ನಂತರ ನೆಕ್ಸ್ಟ್ ಸ್ಟೆಪ್ ನೋಡಿ, sec θವನ್ನು ನಾನು 1/cos θ ಅಂತ ಬರಿಬೋದಾ? -1 ಡಿವೈಡೆಡ್ ಬೈ tan θವನ್ನು sin θ/cos θ ಅಂತ ಬರಿಬೋದಾ? ಓಕೆ. ಈಗ ಇಲ್ಲಿ ನೋಡಿ, ಬೈ 1 ಅಂತ ತೊಗೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ 1 - cos θ ಡಿವೈಡೆಡ್ ಬೈ cos θ ಹೋಲ್ ಡಿವೈಡೆಡ್ ಬೈ sin θ ಡಿವೈಡೆಡ್ ಬೈ cos θ. ಈಗ cos θ ಕ್ಯಾನ್ಸಲ್ ಮಾಡ್ತೀರಾ? ಏನು ಉಳಿತದೆ ಇಲ್ಲಿ ನೋಡಿ ನಿಮಗೆ, 1 - cos θ ಡಿವೈಡೆಡ್ ಬೈ sin θ ಉಳಿತದೆ. ಸರಿಯಾ? 1 - cos θ ಡಿವೈಡೆಡ್ ಬೈ sin θ ಉಳಿತದೆ. ಈಗ 1 - cos θ ಏನು ಬರಿತೀರಾ? 1 - cos θವನ್ನು ನಾವು 2 sin² θ/2 ಅಂತ ಬರಿಬೋದಾ? ಫಾರ್ಮುಲಾ ಇದು. 1 - cos θ ಅಂದರೆ ಏನು? 2 sin² θ ಡಿವೈಡ್ ಬೈ 2. ಅದೇ ರೀತಿ sin θವನ್ನು ನಾವು 2 sin θ/2 ಇಂಟು cos θ/2 ಅಂತ ಬರಿಬೋದು. ಓಕೆ. ಈಗ ನೋಡಿ, ಏನೆಲ್ಲ ಕ್ಯಾನ್ಸಲ್ ಆಗುತ್ತೆ, 2 ಕ್ಯಾನ್ಸಲ್ ಆಗುತ್ತೆ, 1 sin θ/2 sin θ/2 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನಿದೆ, sin² θ/2, 1 sin θ/2 ಕ್ಯಾನ್ಸಲ್ ಆಗಿದೆ, ಇನ್ನೊಂದು sin θ/2 ಇದೆಯಲ್ಲ, ಇಲ್ಲಿ cos θ/2 ಇದೆಯಲ್ವಾ, ಏನಾಯ್ತು ಇದು, tan θ/2. ಅಲ್ಟಿಮೇಟಾಗಿ ನಮ್ಗೆ ಬೇಕಾಗಿದ್ದೇನು, ಟ್ಯಾನ್ ಟರ್ಮ್ಸಲ್ಲಿ ಬರಿಬೇಕಾಗಿತ್ತು ಅಷ್ಟೇ. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. ಟ್ಯಾನ್ ಇನ್ವರ್ಸ್, ಇದಿಷ್ಟಕ್ಕೂ ನಮ್ಗೆ ಆನ್ಸರ್ ಏನು ಬಂತು, tan θ/2. ಸರಿಯಲ್ಲ ಸ್ಟೂಡೆಂಟ್ಸು? ಈಗ ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಗುತ್ತೆ, ಏನು ಉಳಿತದೆ, θ/2. ಈಗ θ ಅಂದರೆ ಏನು ಗೊತ್ತಾಯ್ತು ನಮಗೆ, ಟ್ಯಾನ್ ಇನ್ವರ್ಸ್ ಆಫ್ x ಅಲ್ವಾ, ಡಿವೈಡೆಡ್ ಬೈ 2. ಇದು ನಿಮ್ಮ ಆನ್ಸರ್. ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇದಕ್ಕೆ ನಾನು 5 ಸ್ಟಾರ್ ರೇಟಿಂಗನ್ನು ಕೊಡ್ತಾ ಇದ್ದೇನೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಓಕೆ, 5 ಸ್ಟಾರ್ನ ಕೊಡ್ತಾ ಇದ್ದೇನೆ. ಏನಿಲ್ಲ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು ಇಂಪಾರ್ಟೆಂಟ್. ಅದಾದ ನಂತರ ಸಿಂಪಲ್ ಮ್ಯಾಥಮೆಟಿಕ್ಸ್. ಇಲ್ಲಿ 1 - cos θ ಇದ್ದಾಗ 2 sin² θ/2 2 sin θ/2 ಇಂಟು cos θ/2 ಹಾಕೋದು ಗೊತ್ತಿರಬೇಕು ಅಷ್ಟೇ. ಓಕೆ ಸ್ಟೂಡೆಂಟ್ಸ್, ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಈ ಟೈಪ್ ಪ್ರಾಬ್ಲಮ್ ಇಂಪಾರ್ಟೆಂಟು. ಓಕೆ, ಈಗ ಸೆಕೆಂಡ್ ಕ್ವಶನ್ಗೆ ಹೋಗ್ತಾ ಇದ್ದಾನೆ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ, ಸ್ವಲ್ಪ ಫಾಸ್ಟ್ ಮಾಡ್ತಾ ಇದ್ದಾನೆ. ಸೆಕೆಂಡ್ ಕ್ವಶನ್ ನೋಡಿ, ಟ್ಯಾನ್ ಇನ್ವರ್ಸ್ cos x - sin x ಡಿವೈಡೆಡ್ ಬೈ cos x
ಪ್ಲಸ್ ಸೈನ್ ಎಕ್ಸ್ ಎಕ್ಸ್ ಲೈಸ್ ಬಿಟ್ವೀನ್ ಎಕ್ಸ್ 3π/4 ಆ್ಯಂಡ್ -π/4. ಓಕೆ, ಸಿಂಪ್ಲಿಫೈ ಅಂತ ಕೇಳಿರ್ತಾರೆ ಕ್ವಶನ್. ಇದರಲ್ಲಿ ಏನಿರ್ತಾರೆ ಹೇಳಿ, ಸಿಂಪ್ಲಿಫೈ ಅಂತ ಕೇಳಿರ್ತಾರೆ. ಓಕೆ ಸ್ಟೂಡೆಂಟ್, ನಿಮಗೊಂದು ಫಾರ್ಮುಲಾ ಗೊತ್ತಿರ್ಬೋದೇನೋ, ಟ್ಯಾನ್ ಆಫ್ ಗೊತ್ತಿರ್ಬೋದೇನಲ್ಲ, ಗೊತ್ತಿರಬೇಕು. ನೀವು ಕರೆಕ್ಟ್ ಕಲ್ತಿದ್ದಿದ್ರೆ ಟ್ಯಾನ್ ಆಫ್ π/4 - x ಟ್ಯಾನ್ ಆಫ್ π/4 ಮೈನಸ್ ಟ್ಯಾನ್ ಎಕ್ಸ್ ಅಂದರೆ ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ. ಗೊತ್ತಿದೆಯಲ್ಲ ಈ ಫಾರ್ಮುಲಾ, ಫಸ್ಟ್ ಇಯರಲ್ಲಿ ಕಲ್ತಿದ್ರಲ್ಲ. ಓಕೆ, ಸೊ ನಾನೀಗ ಎಂತ ಮಾಡ್ತೇನೆ ಅಂತ ಕೇಳಿದರೆ, ಇಲ್ಲಿ ಟ್ಯಾನ್ ಆಫ್ π/4 ಅಂದರೆ ಏನು? ಟ್ಯಾನ್ ಆಫ್ π/4 45 ಡಿಗ್ರಿ, ಟ್ಯಾನ್ 45 ಡಿಗ್ರಿ 1 ಅಲ್ವಾ. ಟ್ಯಾನ್ ಎಕ್ಸನ್ನು ನಾನು ಏನಂತ ಬರಿತೇನೆ? ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂತ ಬರಿತೇನೆ, ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಆಫ್ π/4 ಏನು? 1 ಅಲ್ವಾ. ಟ್ಯಾನ್ ಎಕ್ಸ್ ಅಂದರೆ ಏನು? ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಸರಿಯಾ? ಮತ್ತು ಇದನ್ನು ಏನು ಮಾಡ್ತೀರಾ ನೀವು? ಇಲ್ಲಿಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ. ಇದನ್ನು ಇಲ್ಲೂ ಬೈ 1 ಅಂತ ತಗೊಂಡು ಇದನ್ನು ಸರಿಯಾ? ಕಾಸ್ ಎಕ್ಸ್ ಇಂಟು ಇದೇನಾಗುತ್ತೆ? ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ, ಇಲ್ಲೂ ಕಾಸ್ ಎಕ್ಸ್ ಇಂಟು 1 ಏನು? ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್. ಸರಿಯಾ? ಕಾಸ್ ಎಕ್ಸ್ ಕ್ಯಾನ್ಸಲ್ ಮಾಡೋಣ. ಎಂತ ಉಳಿತದೆ ನೋಡಿ ಇಲ್ಲಿಗ? ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಸರಿಯಾ? ಇಲ್ಲಿವರೆಗೂ ಏನು ಡೌಟ್ ಇಲ್ಲ ಸ್ಟೂಡೆಂಟ್ಸು? ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಕಾಸ್ ಎಕ್ಸ್ ಪ್ಲಸ್ ಇಲ್ಲಿ ನೋಡಿ, ಅಂದರೆ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡ್ ಬೈ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಈಕ್ವಲ್ಸ್ ಟು ಏನಂತ ತೊಗೊಂಡಿದ್ದು ನಾವಿಲ್ಲಿ ಹೇಳಿ? ಟ್ಯಾನ್ ಆಫ್ π/4 ಮೈನಸ್ ಎಕ್ಸ್ ಅಂತ ತಗೊಂಡಿದ್ದು. ಸೊ ಇದಿಷ್ಟು ಪ್ಲೇಸಲ್ಲಿ ನಾವೀಗ ಟ್ಯಾನ್ ಆಫ್ π/4 ಎಕ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡೋದಾ? ಇಲ್ಲೇನಿದೆ? ಟ್ಯಾನ್ ಇನ್ವರ್ಸ್ ಅಂತ ಬರೆದು ಟ್ಯಾನ್ ಆಫ್ π/4 ಮೈನಸ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡಿದ್ರಾ? ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಆಯಿತಾ? π/4 ಮೈನಸ್ ಎಕ್ಸ್. ದಿಸ್ ಇಸ್ ದ ಆನ್ಸರ್. ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್. ಇದು ಕೂಡ ಇದಕ್ಕೆ 4 ಸ್ಟಾರ್ನ ಕೊಡ್ತಾ ಇದ್ದೇನೆ. ಇಂಪಾರ್ಟೆಂಟ್ ಕ್ವಶನ್. ಓಕೆ, π/4 ಮೈನಸ್ ಎಕ್ಸ್ ಈ ಫಾರ್ಮುಲಾ ನೀವು ಫಸ್ಟ್ ಇಯರಲ್ಲಿ ಮಾಡಿದ್ರಿ. ಟ್ಯಾನ್ ಎಕ್ಸ್ ಪ್ಲಸ್ ಮೈನಸ್ ಟ್ಯಾನ್ ವೈ ಡಿವೈಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಇಂಟು ಟ್ಯಾನ್ ವೈ. ಓಕೆ, ಸೊ ಇದು ಇಂಪಾರ್ಟೆಂಟ್ ಕ್ವಶನ್. 4 ಸ್ಟಾರ್ನ ಕೊಡ್ತಾ ಇದ್ದಾನೆ. π/4 ಮೈನಸ್ ಎಕ್ಸ್ ಬಂತು. ಓಕೆ, ನೆಕ್ಸ್ಟ್ ಈಗ ಥರ್ಡ್ ಕ್ವಶನಿಗೆ ಹೋಗ್ತಾನೆ. ಎಕ್ಸ್ಪ್ರೆಸ್ ಅಂತ ಕೊಡ್ತಾ ಇದ್ದಾರೆ. ಏನಂತ? ಟ್ಯಾನ್ ಇನ್ವರ್ಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್ ವೇರ್ ಎಕ್ಸ್ ಲೈಸ್ ಬಿಟ್ವೀನ್ 3π/2 ಮೈನಸ್ 3π/2 ಆ್ಯಂಡ್ π/2 ಇನ್ ದ ಸಿಂಪ್ಲೆಸ್ಟ್ ಫಾರ್ಮಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಇನ್ ದ ಸಿಂಪ್ಲೆಸ್ಟ್ ಫಾರ್ಮ್. ಓಕೆ, ಇದು ಕ್ವಶನ್ ಸ್ಟೂಡೆಂಟ್ಸ್. ಟ್ಯಾನ್ ಇನ್ವರ್ಸ್ ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್. ಏನು ಮಾಡೋಣ ಗೊತ್ತುಂಟು ಇದರಲ್ಲಿ? ಈಗ ಟ್ಯಾನ್ ಇನ್ವರ್ಸ್ ಹಾಗೆ ತಗೊಳ್ಳಿ, ಆಯಿತಾ? ಇಲ್ಲಿ ಏನು ಮಾಡಿ ಅಂತ ಕೇಳಿದರೆ ಏನು ಬರೆದಿದ್ದಾರೆ? ಕಾಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಅಲ್ವಾ ಪ್ರಾಬ್ಲಮ್ ಇರೋದು. ಈಗ ನೋಡಿ, ಟ್ಯಾನ್ ಇನ್ವರ್ಸ್ ನಮ್ಗೆ ಟ್ಯಾನೇ ಬೇಕು. ಕಾಸ್ ಎಕ್ಸನ್ನು ನಾವು ಏನಂತ ಬರಿಬೋದು ಹೇಳಿ? ಕಾಸ್ ಸ್ಕ್ವೇರ್ x/2 ಮೈನಸ್ ಸೈನ್ ಸ್ಕ್ವೇರ್ x/2 ಅಂತ ಬರಿಬೋದಾ? ಹೋಲ್ ಡಿವೈಡೆಡ್ ಬೈ, ಇದು ವೆರಿ ವೆರಿ ಇಂಪಾರ್ಟೆಂಟ್, ಕರೆಕ್ಟ್ ನೋಡ್ಕೊಳ್ಳಿ. 1 ಇದ್ದಲ್ಲಿ ಕಾಸ್ ಸ್ಕ್ವೇರ್ x/2 ಪ್ಲಸ್ ಸೈನ್ ಸ್ಕ್ವೇರ್ x/2 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೇನೆ. ಯಾಕೆ ಹೇಳಿ? ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಏನು? 1 ಅಲ್ವಾ. ಸೊ 1 ಇದ್ದಲ್ಲಿ ಕಾಸ್ ಸ್ಕ್ವೇರ್ x/2 ಪ್ಲಸ್ ಸೈನ್ ಸ್ಕ್ವೇರ್ x/2 ಮೈನಸ್, ಇಲ್ಲಿ ಮೈನಸ್ ಇದೆ ಫಾರ್ಮುಲಾ. ಸೈನ್ ಎಕ್ಸ್ ಇದ್ದಲ್ಲಿ ಏನನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀರಾ? 2 ಸೈನ್ x/2 ಇಂಟು ಕಾಸ್ x/2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ 1 ಇದ್ದಲ್ಲಿ ಕಾಸ್ ಸ್ಕ್ವೇರ್ x/2 ಸೈನ್ ಸ್ಕ್ವೇರ್ x/2 ಮೈನಸ್ ಸೈನ್ ಎಕ್ಸ್ ಇದ್ದಲ್ಲಿ 2 ಸೈನ್ x/2 ಇಂಟು ಕಾಸ್ x/2ನ ಸಬ್ಸ್ಟಿಟ್ಯೂಟ್ ಮಾಡಿದ್ದು ಸ್ಟೂಡೆಂಟ್ಸ್. ಇದು ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಟ್ಯಾನ್ ಇನ್ವರ್ಸ್ ಈಗ ಇದು ನೋಡಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಏನು ಫಾರ್ಮುಲಾ? ಎ ಪ್ಲಸ್ ಬಿ ಎ ಮೈನಸ್ ಬಿ. ಎ ಪ್ಲಸ್ ಬಿ ಅಂದರೆ ಏನು? ಸೈನ್ x/2. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಸೊ ಮೈನಸ್ ಸೈನ್ x/2 ಹೋಲ್ ಡಿವೈಡೆಡ್ ಬೈ. ಈಗ ನೋಡಿ ಸ್ಟೂಡೆಂಟ್ಸ್, ಕೆಳಗಿದು ಫಾರ್ಮುಲಾ ನೋಡಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಲ್ವಾ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಫಾರ್ಮುಲಾ ಏನು ಹೇಳಿ? ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಲ್ವಾ? ಅಂದರೆ ಏನಾಗುತ್ತೆ ಹೇಳಿ? ಕಾಸ್ x/2 ಎ ಪ್ಲಸ್ ಬಿ ಅಲ್ಲ, ಇಲ್ಲಿ ಮೈನಸ್ ಇದೆ, ಮೈನಸ್ ಕಾಸ್ x/2 ಮೈನಸ್ ಸೈನ್ x/2 ಹೋಲ್ ಸ್ಕ್ವೇರ್. ಯಾಕೆ ಹೇಳಿದ್ದು? ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ, ಯಾಕಂದರೆ ಇಲ್ಲಿ ಮೈನಸ್ ಇದೆ.
ಅದಕ್ಕೋಸ್ಕರ a ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಆಗುತ್ತೆ. ಇಲ್ಲಿ ಒಂದು a ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಹೇಳಿದ್ರೆ ಇಲ್ಲಿ ಮೈನಸ್ ಸ್ಟೂಡೆಂಟ್ಸ್ ಇದು ಇದರಲ್ಲಿ ಒಂದು ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತದೆ ಈಗ ಟ್ಯಾನ್ ಇನ್ವರ್ಸ್ ಸರಿಯಾ. ಇಲ್ಲಿ ನೋಡಿ ಕಾಸ್ ಎಕ್ಸ್ ಬೈ ಟು ಮೈನಸ್ ಸೈನ್ ಎಕ್ಸ್ ಬೈ ಟು ಹೋಲ್ ಡಿವೈಡೆಡ್ ಬೈ ಕಾಸ್ ಎಕ್ಸ್ ಬೈ ಟು ಮೈನಸ್ ಸೈನ್ ಎಕ್ಸ್ ಬೈ ಟು. ಇದ್ರ ಫಾರ್ಮುಲಾ ಏನು ಗೊತ್ತುಂಟಾ ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್ ಬೈ 2. ಇದು ಫಸ್ಟ್ ಇಯರಲ್ಲಿ ಕಲ್ತಿ ಸ್ಟೂಡೆಂಟ್ಸ್ ನೀವು. ಓಕೆ, ಟ್ಯಾನ್ ಇನ್ವರ್ಸ್ ಟ್ಯಾನ್ ಕ್ಯಾನ್ಸಲ್ ಮಾಡಿ ಪೈ ಬೈ 4 ಪ್ಲಸ್ ಎಕ್ಸ್ ಬೈ 2 ಇದು ನಿಮ್ಮ ಆನ್ಸರ್ ಆಗುತ್ತೆ. ವೆರಿ ಇಂಪಾರ್ಟೆಂಟು. ಇಲ್ಲಿ ನೋಡಿ ಕಾಸ್ ಆಫ್ ಎಕ್ಸ್ ಬೈ 2 ಮೈನಸ್ ಸೈನ್ ಆಫ್ ಎಕ್ಸ್ ಬೈ 2 ಕಾಸ್ ಆಫ್ ಎಕ್ಸ್ ಬೈ 2 ಮೈನಸ್ ಸೈನ್ ಎಕ್ಸ್ ಬೈ 2 ಅಂದರೆ ಇದು ಗೊತ್ತಿರಬೇಕು ಟ್ಯಾನ್ ಆಫ್ ಪೈ ಬೈ 4 ಪ್ಲಸ್ ಎಕ್ಸ್ ಬೈ 2. ಇದು ಫಾರ್ಮುಲಾ ಗೊತ್ತಿರಬೇಕು ಸ್ಟೂಡೆಂಟ್ಸು. ಇದು ಗೊತ್ತಿಲ್ಲದೆ ಮತ್ತೆ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ, ಇದಕ್ಕೂ ಕೂಡ ನಾನು 5 ಸ್ಟಾರ್ ರೇಟಿಂಗನ್ನು ಕೊಡ್ತಾ ಇದ್ದೇನೆ. 1 2 3 4 5. ವೆರಿ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಇದಿಷ್ಟು ಯಾವುದರಿಂದ ಇದು 3 ಕ್ವಶನ್ಸ್ ಮಾಡಿದ್ದೇನೆ. ಯಾವುದರಿಂದ ನಾನು ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ನೀವು 3ನ ಕರೆಕ್ಟ್ ಕಲ್ತ್ಕೊಳ್ಳಿ ಸ್ಟೂಡೆಂಟ್ಸ್. ಓಕೆ, ಈಗ ಯಾವ್ದು ಮಾಡ್ತಾನೆ ಫೈನ್ ದ dy ಬೈ ಡಿ ಎಕ್ಸ್ಗೆ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಕ್ವಶನ್ ಫೈಂಡ್ dy ಬೈ ಡಿ ಎಕ್ಸ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. 5 ಸ್ಟಾರ್ 4 ರೇಟಿಂಗ್ ಕೊಡ್ತೇನೆ. 5 ಸ್ಟಾರ್ ಅವ್ರು ನೀವು ಇದು ಮಾಡ್ಬೋದು, ಅದೇನು ಪ್ರಾಬ್ಲಮ್ ಇಲ್ಲ. y ಈಸ್ ಈಕ್ವಲ್ಸ್ ಟು ಸೈನ್ ಎಕ್ಸ್ ಟು ದಿ ಪವರ್ ಆಫ್ ಎಕ್ಸ್. ಓಕೆ, ಇದನ್ನ ಏನು ಮಾಡ್ತೀರಿ ಹೇಳಿ. ಫಸ್ಟಿಗೆ ಈ ಥರ ಟೈಪ್ ಬಂದಾಗ ಇದು ವೆರಿ ಇಂಪಾರ್ಟೆಂಟ್. ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. ಅಪ್ಲೈ ಲಾಗ್ ಆನ್ ಬೋತ್ ಸೈಡ್. ಎರಡು ಸೈಡ್ ಯಾವುದನ್ನು ಅಪ್ಲೈ ಮಾಡ್ತಾ ಇದ್ದೀರಾ? ಲಾಗನ್ನು ಅಪ್ಲೈ ಮಾಡ್ತಾ ಇದ್ದೀರಾ. ಆವಾಗ ಏನಾಗುತ್ತೆ ಹೇಳಿ, ಲಾಗ್ y ಈಸ್ ಈಕ್ವಲ್ಸ್ ಟು ಲಾಗ್ ಆಫ್ ಏನಿದೆ ಇಲ್ಲಿ ಸೈನ್ ಎಕ್ಸ್ ಟು ದಿ ಪವರ್ ಎಕ್ಸ್ ಇದೆ ಸರಿಯಾ. ಸೊ ಲಾಗ್ y ಈಸ್ ಈಕ್ವಲ್ಸ್ ಟು ಈಗ ಎಂತ ಮಾಡ್ತೀರಾ, ಇದರಲ್ಲಿ ಎಕ್ಸನ್ನು ಕೆಳಗಡೆ ತೊಗೊಂಡು ಬರ್ತೀರಾ, ಎಕ್ಸ್ ಇಂಟು ಲಾಗ್ ಆಫ್ ಸೈನ್ ಎಕ್ಸ್ ಆಯಿತು. ಈಗ ಏನು ಮಾಡ್ತೀರಾ, ಡಿಫರೆನ್ಷಿಯೇಟ್ ಮಾಡ್ತೀರಾ. ಇದು ಇಂಪಾರ್ಟೆಂಟ್. ಒಂದೊಂದೇ ಸ್ಟೆಪ್ ನೆನ್ಪಿಟ್ಕೊಳ್ಳಿ. ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇದ್ದೀರಾ. ಆವಾಗ ಏನಾಗುತ್ತೆ ಹೇಳಿ, ಇದು ಲಾಗ್ ವೈ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 1/y ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಇದನ್ನು ಏನು ಮಾಡ್ತೀರಾ, ಪ್ರಾಡಕ್ಟ್ ರೂಲ್ ಹಾಕ್ಬೋದಲ್ಲ ನಾವಿಲ್ಲಿ. ಎಕ್ಸನ್ನು ಹಾಗೆ ಇಡೋಣ, ಲಾಗ್ ಆಫ್ ಎಕ್ಸ್ ಲಾಗ್ ಡಿಫ್ರೆನ್ಸಿಯೇಷನ್ ಏನು 1 ಬೈ ಅಲ್ವಾ, ಅಂದರೆ ಏನಾಗುತ್ತೆ 1/x ಪ್ಲೇಸಲ್ಲಿ ಏನಿದೆ ಸೈನ್ ಎಕ್ಸ್ ಇದೆ ಇಂಟು ಮತ್ತು ಸೈನ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ, ಏನಾಗುತ್ತೆ ಕಾಸ್ ಎಕ್ಸ್ ಆಗುತ್ತೆ ಪ್ಲಸ್ ಈಗ ಯಾವುದನ್ನು ಹಾಗೆ ಇಡೋಣ, ಲಾಗ್ ಆಫ್ ಸೈನ್ ಎಕ್ಸನ್ನು ಹಾಗೆ ಇಡೋಣ. ಹಾಗೆ ಇಟ್ಟು ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀರಾ, ಏನಾಗುತ್ತೆ 1 ಆಗುತ್ತೆ. ಸೊ ಈಗ ನೋಡಿ ಇಂಪಾರ್ಟೆಂಟ್ ಇದು 1/y ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಎಕ್ಸ್ 1 ಇಂಟು ಕಾಸ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಅಲ್ವಾ, ಕಾಸ್ ಎಕ್ಸ್ ಬೈ ಸೈನ್ ಎಕ್ಸ್ ಏನಾಗುತ್ತೆ ಕಾಟ್ ಎಕ್ಸ್ ಆಗುತ್ತೆ ಪ್ಲಸ್ ಲಾಗ್ ಆಫ್ ಸೈನ್ ಎಕ್ಸ್. ಸರಿಯಲ್ಲ ಸ್ಟೂಡೆಂಟ್ಸ್, ಇಲ್ಲಿವರೆಗೆ ಏನು ಡೌಟ್ ಇಲ್ಲಲ್ಲ. ನಮ್ಗೆ ಬೇಕಾಗಿರೋದು ಡಿ ವೈ ಬೈ ಡಿ ಎಕ್ಸ್ ಬೈ ವೈಯನ್ನು ಆಚೆ ಕಡೆ ತೊಗೊಂಡೋದ್ರೆ ಏನಾಗುತ್ತೆ ಮಲ್ಟಿಪ್ಲೈ ಆಗುತ್ತಲ್ಲ, ವೈ ಇಂಟು ಎಕ್ಸ್ ಕಾಟ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಸೈನ್ ಎಕ್ಸ್. ಈಗ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ವೈ ಅಂದರೆ ಏನು ತೊಗೊಂಡಿದ್ದೇವೆ ನಾವು, ವೈ ಅಂದರೆ ಸೈನ್ ಎಕ್ಸ್ ಟು ದಿ ಪವರ್ ಆಫ್ ಎಕ್ಸ್ ಅಂತ ಅವ್ರು ಕೊಟ್ಟಿದ್ದಾರಲ್ಲ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲಿ ವೈ ಈಸ್ ಈಕ್ವಲ್ಸ್ ಟು ಸೈನ್ ಎಕ್ಸ್ ಟು ದಿ ಪವರ್ ಆಫ್ ಎಕ್ಸ್ ಅಂತ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ, ಉಳಿದದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರೀನಿ. ಸೊ ಇದನ್ನು ಏನಂತ ಕರೀತಾರೆ, ಡಿ ವೈ ಬೈ ಡಿ ಎಕ್ಸ್ ಅಂತ ಕರೀತಾರೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು. ಇದಕ್ಕೆ ನಾನು 4 ಸ್ಟಾರನ್ನ ಕೊಡ್ತಾ ಇದ್ದೇನೆ. 1 2 3 4 ಸ್ಟಾರ್. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ನೋಡ್ಕೊಳ್ಳಿ. ವೈ ಈಸ್ ಈಕ್ವಲ್ಸ್ ಟು ಸೈನ್ ಎಕ್ಸ್ ಟು ದಿ ಪವರ್ ಆಫ್ ಎಕ್ಸ್. ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮಿಗೆ ಹೋಗ್ತಾ ಇದ್ದೇನೆ. ಇದೇ ಟೈಪಲ್ಲಿ ಫೈಂಡ್ ಡಿ ವೈ ಬೈ ಡಿ ಎಕ್ಸ್. ಏನು ಕ್ವಶನ್ ಕೇಳ್ತಾ ಇದ್ದಾರೆ, ಫೈಂಡ್ ಡಿ ವೈ ಬೈ ಡಿ ಎಕ್ಸ್ ಅಂತ ಕೇಳ್ತಾ ಇದ್ದಾರೆ. ಇಫ್ ವೈ ಈಸ್ ಈಕ್ವಲ್ಸ್ ಟು ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಸ್ಟೆಪ್ ಏನು ಹೇಳಿ, ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್. ಎಲ್ಲದಲ್ಲೂ ಸೇಮ್, ಟೇಕಿಂಗ್ ಲಾಗ್ ಆನ್ ಬೋತ್ ದ ಸೈಡ್. ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್ ಮಾಡಿದರೆ ಏನಾಗುತ್ತೆ, ಲಾಗ್ ವೈ ಈಸ್ ಈಕ್ವಲ್ಸ್ ಟು ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್ ಆಗುತ್ತೆ. ಈಗ ಎಂತ ಮಾಡ್ತೀರಾ, ಪವರ್ನ ಕೆಳಗಡೆ ತೊಗೊಂಡು ಬರೋಣ. ಆವಾಗ ಏನಾಗುತ್ತೆ ಸೈನ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಆಗುತ್ತೆ. ಈಗ ಏನು ಮಾಡ್ತೀರಾ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ ಮಾಡ್ತೀರಾ, ಆನ್ ಬೋತ್ ದ ಸೈಡ್ ಅಲ್ವಾ. ಡಿಫರೆನ್ಷಿಯೇಟ್ ಮಾಡಿದಾಗ ಏನಾಗುತ್ತೆ, ಇದು 1/y ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, ಡಿಫ್ರೆನ್ಷಿಯೇಟ್ ಮಾಡಿದಾಗ 1/y ಇಂಟು ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಇದು ನೋಡಿ ಪ್ರಾಡಕ್ಟ್ ರೂಲ್ ಆಗುತ್ತೆ. ಸೈನ್ ಎಕ್ಸನ್ನು ಹಾಗೆ ಇಡೋಣ, ಲಾಗ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ 1/x ಆಗುತ್ತೆ ಪ್ಲಸ್ ಲಾಗ್ ಎಕ್ಸನ್ನು ಹಾಗೆ ಇಡೋಣ, ಸೈನ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ
ಕಾಸ್ ಎಕ್ಸ್ ಆಗುತ್ತೆ. ಪ್ರಾಡಕ್ಟ್ ರೂಲ್ ಸ್ಟೂಡೆಂಟ್ಸ್ ಇದು. ಸೊ ಈಗ ನಮ್ಗೆ ಬೇಕಾಗಿರೋದು dy ಬೈ ಡಿ ಎಕ್ಸ್ 1/y ಅನ್ನು ಆಚೆ ನೋಡಿದ್ರೆ ಮಲ್ಟಿಪ್ಲೈ ಆಗುತ್ತೆ y ಇಂಟು ಸೈನ್ ಎಕ್ಸ್ ಬೈ ಎಕ್ಸ್. ಸೈನ್ ಎಕ್ಸ್ ಇಂಟು 1 ಇಸ್ ಸೈನ್ ಎಕ್ಸ್ ಪ್ಲಸ್ ಲಾಗ್ ಎಕ್ಸ್ ಕಾಸ್ ಎಕ್ಸ್ ಆಗುತ್ತೆ. ಸರಿಯಲ್ಲ, ಇಲ್ಲೇನು ಡೌಟ್ ಇಲ್ಲಲ್ಲ. ಸೊ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು y ಇದ್ದಲ್ಲಿ ಏನನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು ನಾವು, ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೋದಲ್ಲ, ಕೊಟ್ಟಿದ್ದಾರಲ್ಲ ಅವರು ಅದನ್ನು. ಸೈನ್ ಎಕ್ಸ್ ಬೈ ಎಕ್ಸ್ ಪ್ಲಸ್ ಲಾಗ್ ಆಫ್ ಕಾಸ್ ಎಕ್ಸ್. ಇದು ನಿಮ್ಮ ಆನ್ಸರ್ ಸ್ಟೂಡೆಂಟ್ಸ್. ವೆರಿ ಈಸಿ ಅಲ್ವಾ ಇದು. ಇದು ಒಂದು ಟೈಪ್ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. y ಈಸ್ ಈಕ್ವಲ್ಸ್ ಟು ಎಕ್ಸ್ ಕಾಸ್ ಎಕ್ಸ್. ಇದು ಎಲ್ಲದಕ್ಕೂ ನಾನು 4 ಸ್ಟಾರ್ ಕೊಡ್ತೇನೆ, ಎಲ್ಲದಕ್ಕೂ. ಓಕೆ, ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್ ಬರಿತಾ ಇದ್ದೇನೆ ಸ್ಟೂಡೆಂಟ್ಸ್. ಇಲ್ಲೇ ಕಂಟಿನ್ಯೂ ಮಾಡ್ತಾನೆ. ಫೈಂಡ್ dy ಬೈ ಡಿ ಎಕ್ಸ್ ಅಂತ ಹೇಳ್ತಾ ಇದ್ದಾರೆ. ಏನು ಕೇಳ್ತಾ ಇದ್ದಾರೆ ಕ್ವಶನ್? ಫೈಂಡ್ dy ಬೈ ಡಿ ಎಕ್ಸ್ ಇಫ್ ಏನು ಕೊಟ್ಟಿದ್ದಾರೆ, y ಈಸ್ ಈಕ್ವಲ್ಸ್ ಟು ಎಕ್ಸ್ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಅಂತ ಹೇಳಿದ್ದಾರೆ. ಫಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್. ಅದನ್ನೆಲ್ಲ ಬರಿಬೇಕು ಸ್ಟೂಡೆಂಟ್ಸ್ ನೀವು. ನಾನು ಡೈರೆಕ್ಟ್ ಮಾಡ್ತೇನೆ. ಲಾಗ್ y ಈಸ್ ಈಕ್ವಲ್ಸ್ ಟು ಲಾಗ್ ಆಫ್ ಎಕ್ಸ್ ಟು ದಿ ಪವರ್ ಲಾಗ್ ಎಕ್ಸ್. ಆಮೇಲೆ ಎಂತ ಮಾಡ್ತೀರಾ, ಲಾಗ್ y ಈಸ್ ಈಕ್ವಲ್ಸ್ ಟು ಲಾಗ್ ಎಕ್ಸ್ ಕೆಳಗಡೆ ಬರುತ್ತೆ. ಸೊ ಲಾಗ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಆಗುತ್ತೆ. ಸೊ ಇದನ್ನು ನಾನು ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರಿಬೋದಾ? ಲಾಗ್ y ಈಸ್ ಈಕ್ವಲ್ಸ್ ಟು ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಬರಿತೇನೆ, ಯಾಕಂದರೆ ಲಾಗ್ ಎಕ್ಸ್ ಇಂಟು ಲಾಗ್ ಎಕ್ಸ್ ಅಲ್ವಾ. ಈಗ ಡಿಫ್ರೆನ್ಷಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇದ್ದಾನೆ. ಎಲ್ಲ ಸ್ಟೆಪ್ ಅದೇ ಸ್ಟೂಡೆಂಟ್ಸ್, ಏನು ಮಾಡ್ತಾ ಇದ್ದಾರೆ ಅದೇ ಸ್ಟೆಪ್ ಸೇಮ್. ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ 1/y ಇಂಟು dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ, 1/y ಇಂಟು dy ಬೈ ಡಿ ಎಕ್ಸ್. ಇದೇನಾಗುತ್ತೆ 2 ಇಂಟು ಲಾಗ್ ಎಕ್ಸ್. ಅಂದರೆ 2 ಇಂಟು ಲಾಗ್ ಎಕ್ಸ್ ಹೇಗಂತ ಗೊತ್ತಾಯ್ತಲ್ಲ, ಯಾಕಂದರೆ ಲಾಗ್ ಎಕ್ಸ್ ಟು ದಿ ಪವರ್ ಆಫ್ ಸ್ಕ್ವೇರ್ ಇಪ್ಪದು ಎಕ್ಸ್ ಟು ದಿ ಪವರ್ ಆಫ್ ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ n-1 ಅದು ಲಾಗ್ ಎಕ್ಸ್ ಡಿವೈಡೆಡ್ ಬೈ ಪುನಃ ಲಾಗ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದರೆ ಎಕ್ಸ್ ಆಗುತ್ತೆ. ನಮ್ಗೆ ಬೇಕಾಗಿರೋದು dy ಬೈ ಡಿ ಎಕ್ಸ್, ವೈಯನ್ನು ಆಚೆ ನೋಡೋದ್ರೆ ಇಂಟು ಆಗುತ್ತೆ 2 ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಆಗುತ್ತೆ. ಸೊ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು y ಅಂದರೆ ಏನಂತ ಕೊಟ್ಟಿದ್ದಾರೆ ಅವ್ರು ನೋಡಿ, ಎಕ್ಸ್ ಟು ದಿ ಪವರ್ ಆಫ್ ಲಾಗ್ ಎಕ್ಸ್. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ y ಇದ್ದಲ್ಲಿ ಎಕ್ಸ್ ಟು ದಿ ಪವರ್ ಆಫ್ ಲಾಗ್ ಎಕ್ಸ್ ಇಂಟು 2 ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್. ಇದು ನಿಮ್ಮ ಆನ್ಸರ್ ಸ್ಟೂಡೆಂಟ್ಸ್. ವೆರಿ ಈಸಿ ಇಲ್ವಾ? ಇದನ್ನೆಲ್ಲ ಮ್ಯಾಟ್ರಿಕ್ಸ್ ಡಿಟರ್ಮಿನೆಂಟ್ಸಿಗೆಲ್ಲ ಕಂಪೇರ್ ಮಾಡಲಿಕ್ಕೆ ಹೋಗೋದಿಲ್ಲ. ಈ ವೆರಿ ಈಸಿ ಕ್ವಶನ್ ಇದೆ ಅಲ್ವಾ. 4th ಕ್ವಶನ್ನ ಮಾಡ್ತಾ ಇದ್ದಾನೆ. ಇದರಲ್ಲೇ ಫೈಂಡ್ dy ಬೈ ಡಿ ಎಕ್ಸ್ ಅಂತ ಕೇಳಿರ್ತಾರೆ. ಇಫ್ y ಈಸ್ ಈಕ್ವಲ್ಸ್ ಟು ಲಾಗ್ ಎಕ್ಸ್ ಟು ದಿ ಪವರ್ ಎಕ್ಸ್ ಆಗಿರುತ್ತೆ. ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್. ಸೊ ಲಾಗ್ y ಈಸ್ ಈಕ್ವಲ್ಸ್ ಟು ಲಾಗ್ ಆಫ್ ಲಾಗ್ ಎಕ್ಸ್ ಟು ದಿ ಪವರ್ ಆಫ್ ಎಕ್ಸ್ ಆಗುತ್ತೆ. ಸೊ ಲಾಗ್ y ಈಸ್ ಈಕ್ವಲ್ಸ್ ಟು ಪವರ್ನ ಕೆಳ ತಗೊಂಡು ಬನ್ನಿ, ಎಕ್ಸ್ ಇಂಟು ಲಾಗ್ ಆಫ್ ಲಾಗ್ ಎಕ್ಸ್ ಆಗುತ್ತೆ. ಈಗ ಎಂತ ಮಾಡ್ತೀರಾ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತೀರಾ. ಇಲ್ಲಿ 1/y ಬರುತ್ತೆ ಇಂಟು dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು. ಇದೀಗ ಎಂತ ಮಾಡಬೇಕಂತ ಕೇಳಿದರೆ, ಒಂದನ್ನು ಕಾನ್ಸ್ಟೆಂಟ್ ಇಟ್ಕೊಳ್ಳಿ, ಇನ್ನೊಂದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡ್ತಿದ್ದಾರೆ, ಎಕ್ಸನ್ನು ಕಾನ್ಸ್ಟೆಂಟ್ ಇಂಟು ಲಾಗ್ ಆಫ್ ಲಾಗ್ ಎಕ್ಸ್. ಲಾಗ್ ಆಫ್ ಎಕ್ಸ್ ಅಂದರೆ 1/x ಅಲ್ಲ, ಎಕ್ಸ್ ಪ್ಲೇಸಲ್ಲಿ ಯಾವುದಿದೆ ಇಲ್ಲಿ ನೋಡಿ, ಲಾಗ್ ಎಕ್ಸ್ ಇದೆ. ಅಂದರೆ ಲಾಗ್ ಆಫ್ ಲಾಗ್ ಎಕ್ಸ್, ಲಾಗ್ ಎಕ್ಸ್ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅಂದರೆ ಏನಾಗುತ್ತೆ, ಎಕ್ಸ್ ಡಿವೈಡೆಡ್ ಬೈ ಇಂಟು ಪುನಃ ಈಗ ಎಕ್ಸ್ ಲಾಗ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಎಂತ ಆಗುತ್ತೆ, 1/x ಆಗುತ್ತೆ. ಸರಿಯಾ? ಪ್ಲಸ್ ಈಗ ಏನು ಮಾಡೋಣ, ಲಾಗ್ ಆಫ್ ಲಾಗ್ ಎಕ್ಸನ್ನು ಕಾನ್ಸ್ಟೆಂಟ್ ಇಡೋಣ ಹೊರಗಡೆ. ಪ್ರಾಡಕ್ಟ್ ರೂಲ್, ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದರೆ ಏನಾಗುತ್ತೆ ನಿಮಗೀಗ, ಲಾಗ್ ಆಫ್ ಲಾಗ್ ಎಕ್ಸನ್ನು ಕಾನ್ಸ್ಟೆಂಟ್ ಔಟ್ ಸೈಡ್ ಇಟ್ಟಿದ್ದೀರಾ, 1 ಆಗುತ್ತೆ. ಸರಿಯಾ? ಸೊ 1/y ಇಂಟು dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಇಲ್ಲೇನಾಗುತ್ತೆ ಹೇಳಿ, ಈಗ ಎಕ್ಸ್ ಡಿವೈಡೆಡ್ ಬೈ ಇಲ್ಲಿಷ್ಟು ಎಕ್ಸ್ ಲಾಗ್ ಎಕ್ಸ್ ಅಲ್ದಾ, ಕರೆಕ್ಟ್ ಅಲ್ವಾ? ಪ್ಲಸ್ ಲಾಗ್ ಆಫ್ ಲಾಗ್ ಎಕ್ಸ್ ಉಳಿತದೆ. ಕರೆಕ್ಟ್ ಅಲ್ಲ ಸ್ಟೂಡೆಂಟ್ಸು? ಇದರಲ್ಲೇನು ಡೌಟ್ ಇಲ್ಲಲ್ಲ. ಈಗ ನಮಗೆ ಬೇಕಾಗಿರೋದು dy ಬೈ ಡಿ ಎಕ್ಸ್ ಇಂಟು ವೈಯನ್ನು ಆಚೆ ತಗೊಂಡೋದ್ರೆ ಮಲ್ಟಿಪ್ಲೈ ಆಗುತ್ತೆ, ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎಕ್ಸ್ ಪ್ಲಸ್ ಲಾಗ್ ಆಫ್ ಲಾಗ್ ಎಕ್ಸ್ ಆಗುತ್ತೆ. ಸರಿಯಾ? ಸೊ y ಅಂದರೆ ಏನು ಕೊಟ್ಟಿದ್ದಾರೆ ಅವ್ರು ಇಲ್ಲಿ ನೋಡಿ, ಲಾಗ್ ಎಕ್ಸ್ ಟು ದಿ ಪವರ್ ಹೋಲ್ ಪವರ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಉಳಿದದ್ದು ಏನಿದೆ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳಿ. ಇದು ನಿಮ್ಮ ಆನ್ಸರ್. ಇಲ್ಲಿ ನೀವು ಮಾಡಬೇಕಾಗಿದ್ದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಕಾನ್ಸ್ಟೆಂಟನ್ನು ಹಾಗೆ ಇಟ್ಟು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀರಾ, ಎಕ್ಸನ್ನು ಹಾಗೆ ಇಡ್ತೀರಾ, ಲಾಗ್ ಇದಿಷ್ಟನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಇದು ನೋಡಿ ಲಾಗ್ ಆಫ್ ಎಕ್ಸ್, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು 1/x, ಬಟ್ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ ಏನಿದೆ ಲಾಗ್ ಎಕ್ಸ್ ಇದೆ, ಇಂಟು ಪುನಃ ಮತ್ತು ಈ ಲಾಗ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ, ಅದೇನು ಬರುತ್ತೆ 1/x ಪ್ಲಸ್ ಈಗ ಯಾವುದನ್ನು ಕಾನ್ಸ್ಟೆಂಟ್ ಇಡ್ತೀರಾ, ಲಾಗ್ ಆಫ್ ಲಾಗ್ ಎಕ್ಸನ್ನು ಕಾನ್ಸ್ಟೆಂಟ್ ಹಾಗೆ ಇಡ್ತೀರಾ, ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಏನು ಬರುತ್ತೆ
1 ಬರುತ್ತೆ ಮತ್ತು ಫರ್ದರ್ ಸಿಂಪ್ಲಿಫಿಕೇಷನ್. ಓಕೆ, ಸೊ ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೇನೆ. ಫೈಂಡ್ dy by dx. Find dy by dx if y is equals to ಯಾವ್ದು ಮಾಡಿದ್ದು ಇವಾಗ ಪ್ರಾಬ್ಲಮ್ log x to the power x ಮಾಡಿದ್ದು ಸ್ಟೂಡೆಂಟ್ಸ್. ಈಗ ನೆಕ್ಸ್ಟ್ ಕ್ವಶನ್ log x to the power of sin x ಮಾಡ್ತಾ ಇದ್ದಾನೆ. ಓಕೆ, log x to the power of so y is equals to log x to the power of sin x ಅಂತ ಕೊಟ್ಟಿದ್ದಾರೆ. ಟೇಕಿಂಗ್ ಲಾಗ್ ಆನ್ ಬೋತ್ ಸೈಡ್, ಎರಡು ಸೈಡ್ ಲಾಗನ್ನು ಇದು ಮಾಡಿದರೆ ಏನಾಗುತ್ತೆ, log y is equals to log of log x to the power of sin x ಆಗುತ್ತೆ. sin x ಅನ್ನು ಕೆಳಗಡೆ ತೊಗೊಂಡು ಬನ್ನಿ. ಈಗ ಏನಾಗುತ್ತೆ, log y is equals to sin x into log of log x ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಹೇಳಿ, ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ದ ಸೈಡ್. ಬೋತ್ ದ ಸೈಡ್ ಏನು ಮಾಡ್ತೀರಾ, ಡಿಫರೆನ್ಷಿಯೇಟ್ ಮಾಡ್ತೀರಾ. ಆವಾಗ ಇಲ್ಲೇನು ಬರುತ್ತೆ, ಲಾಗ್ ವೈ ಇದು ಇರೋದು ಅದು ನೆನ್ಪಿಟ್ಕೊಳ್ಳಿ, 1/y ಇಂಟು dy/dx ಆಗುತ್ತೆ. ಈಸ್ ಈಕ್ವಲ್ಸ್ ಟು ಇದನ್ನು ಮಾಡುವಾಗ ಸೈನ್ ಎಕ್ಸನ್ನು ಕಾನ್ಸ್ಟೆಂಟ್ ಹಾಗೆ ಇಡಿ ಔಟ್ ಸೈಡ್, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಆವಾಗಲೇ ಮಾಡಿತ್ತಲ್ಲ, ಏನು ಬಂತು, 1/log x ಇಂಟು ಎಕ್ಸ್ ಬರುತ್ತೆ. ಪ್ಲಸ್ ಇಲ್ಲೇನು ಮಾಡ್ತೇವೆ ಈಗ, ನೆಕ್ಸ್ಟ್ ಲಾಗ್ ಆಫ್ ಲಾಗ್ ಎಕ್ಸನ್ನು ಕಾನ್ಸ್ಟೆಂಟಾಗಿ ಹಾಗೆ ಇಡ್ತೇವೆ. ಯಾವುದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೇವೆ, ಸೈನ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡ್ತೇವೆ. ಸೈನ್ ಎಕ್ಸನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಎಕ್ಸ್ ಅಲ್ಲ. ಇಲ್ಲಿ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದ್ದು ಸ್ಟೂಡೆಂಟ್ಸ್, ಹಿಂದಿನ ಇದ್ರಾಗ ಅದೇ ಮಾಡಿದ್ದ. ಸೊ ಈಗ ಎಂತ ಮಾಡ್ತೇವೆ, 1/y ಇಂಟು dy/dx. ಇಲ್ಲಿ ಏನು ಉಳಿತದೆ ಈಗ, dy/dx ಅಂತ ಹೇಳಿದ್ರೆ ಇಲ್ಲಿ ಸೈನ್ ಎಕ್ಸ್ ಇಂಟು ಲಾಗ್ x/x ಉಳಿತದೆ, ಸರಿಯಾ. ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎಕ್ಸ್ ಅಂತ ಬರೀನಿ, ನೋ ಪ್ರಾಬ್ಲಮ್. ಪ್ಲಸ್ ಇಲ್ಲಿ ಏನು ಉಳಿದಿದೆ, ಕಾಸ್ ಎಕ್ಸ್ ಇಂಟು ಲಾಗ್ ಆಫ್ ಲಾಗ್ ಎಕ್ಸ್ ಉಳಿದಿದೆ, ಸರಿಯಾ. ಈಗ ಎಂತ ಮಾಡ್ತೀರಾ, dy/dx ಈಸ್ ಈಕ್ವಲ್ಸ್ ಟು ವೈಯನ್ನು ಆಚೆ ತಗೊಂಡು ಹೋದರೆ ಮಲ್ಟಿಪ್ಲೈ ಆಗುತ್ತೆ. ನಾವು ವೈಯನ್ನು ಏನಂತ ತಗೊಳ್ತೇವೆ, ಇಲ್ಲಿ ನೋಡಿ, ವೈಯನ್ನು ಏನಂತ ತಗೊಂಡಿದ್ದೇವೆ, ಲಾಗ್ ಎಕ್ಸ್ ಟು ದಿ ಪವರ್ ಸೈನ್ ಎಕ್ಸ್ ಅಂತ ತಗೊಂಡಿದ್ದೇವೆ, ಸರಿಯಲ್ಲ. ಅದಾದ ನಂತರ ಇಲ್ಲಿ ಉಳಿದದ್ದು ಏನಿದೆ ಅದನ್ನು ಬರೀನಿ, ಸೈನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಲಾಗ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಇಂಟು ಲಾಗ್ ಆಫ್ ಲಾಗ್ ಎಕ್ಸ್, ಸರಿಯಲ್ಲ. ಇದು ನಿಮ್ಮ ಆನ್ಸರ್ ಸ್ಟೂಡೆಂಟ್ಸ್. ವೆರಿ ಈಸಿ ಕ್ವಶನ್ ಆ್ಯಂಡ್ ಇಂಪಾರ್ಟೆಂಟ್ ಕ್ವಶನ್ ಕೂಡ. ಇದನ್ನು ಒಂದನ್ನು ಕೊಡ್ತೇನೆ, ಇದು ನಿಮಗೆ ಹೋಮ್ವರ್ಕ್, ಇದನ್ನು ಒಂದು ಟ್ರೈ ಮಾಡಿ. dy/dx ಇಫ್ y ಈಸ್ ಈಕ್ವಲ್ಸ್ ಟು ಸೈನ್ ಎಕ್ಸ್ ಟು ದ ಪವರ್ ಆಫ್ ಲಾಗ್ ಎಕ್ಸ್. ಇದೇ ಇಷ್ಟರಲ್ಲಿ ಆಲ್ಮೋಸ್ಟ್ ಬರುತ್ತೆ ಸ್ಟೂಡೆಂಟ್ಸ್, 3 ಮಾರ್ಕ್ಸ್ ಕ್ವಶನ್. ಓಕೆ, ಈಗ ಸೆಕೆಂಡ್ ಪಾರ್ಟಲ್ಲಿ ಮತ್ತೆ ಸಿಗ್ತಾನೆ. ಇದನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದಾನೆ. ಇದನ್ನು ಸೆಕೆಂಡ್ ಪಾರ್ಟಿಗೆ ಹೋಗ್ತಾ ಇದ್ದಾನೆ, ಯಾವುದು 3 ಮಾರ್ಕ್ಸ್ ಇದು. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವೀಡಿಯೋದಲ್ಲಿ 3 ಮಾರ್ಕ್ಸಿಗೆ ಸೆಕೆಂಡ್ ಪಾರ್ಟ್ ಕೊಡ್ತೇನೆ, ಅದಾದ ನಂತರ ಥರ್ಡ್ ಪಾರ್ಟ್ ಮಾಡ್ತೇನೆ. 3 ಮಾರ್ಕ್ಸಿಗೆ 3 ಪಾರ್ಟ್ಸ್ ಮಾಡ್ತೇನೆ, ಅದಾದಮೇಲೆ ಡೈರೆಕ್ಟ್ 5 ಮಾರ್ಕ್ಸಿಗೆ ಹೋಗ್ತೇನೆ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಈ ಒಂದು ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ ದಿನ.